ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ತನುಸ್ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಲೇಸಿ ಡೇ. ಸಂಡೇಸ್ ಆರ್ ಆಲ್ವೇಸ್ ಲೇಸಿ ಡೇಸ್ ಫಾರ್ ಅಸ್. ಸೊ ಲೇಸಿ ಡೇ ಆಗಿರೋದ್ರಿಂದ ಎದ್ದಿದ್ದೆ ತುಂಬ ಲೇಟ್ ಆಯಿತು. ಎದ್ದು ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಆಚೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ವೆದರ್ ಇಸ್ ಟೂ ಬ್ಯಾಡ್ ಅಂತ ಅಂದರೆ ಫುಲ್ ಕ್ಲೌಡಿ ಇದೆ, ಒಂಚೂರು ಬಿಸಿಲಿಲ್ಲ. ಸೊ ಹೊರಗಡೆ ಹೋಗೋಕ್ಕೆ ಚೂರು ಮನಸ್ಸಿಲ್ಲ. ಸೊ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಬಿರಿಯಾನಿನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಹೋಗಲಿಲ್ಲ ಆಚೆ. ನನ್ನ ಹಸ್ಬೆಂಡ್ನೇ ಕಳಿಸ್ಬಿಟ್ಟು ಚಿಕನ್ನು ಮತ್ತು ಬೇಕಾಗಿರೋ ಸಾಮಾನೆಲ್ಲ ತರಕ್ಕೆ ಹೇಳಿ ಅವ್ರು ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನಲ್ಲ, ನನ್ನ ಹಸ್ಬೆಂಡೇ ಮಾಡಿದ್ದು. ಅವರೇ ಎಲ್ಲ ಹಚ್ಕೊಟ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಚಿಕನ್ ಎಲ್ಲ ತೊಳ್ಕೊಟ್ಟಿದ್ದಾರೆ. ಇವಾಗ ನನ್ನ ಕೆಲಸ ಏನಿದ್ರು ಜಸ್ಟ್ ಒಲೆ ಮುಂದೆ ನಿಂತ್ಕೊಂಡು ಮಾಡೋದು ಅಷ್ಟು. ಕಂಪನಿ ಮಾಡೋದು. ಇವತ್ತು ನಾನು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. UK ನಲ್ಲಿ ಮಾಡ್ತಿರೋದ್ರಿಂದ ಅದು UK ದೊಣ್ಣೆ ಬಿರಿಯಾನಿ ಆಗುತ್ತೆ. ಅದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಜಸ್ಟ್ ಜೊತೆಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಗೆ ಹೇಳಲೇಬೇಕು. ನಾರ್ಮಲಿ ದೊಣ್ಣೆ ಬಿರಿಯಾನಿಗೆ ಹಸಿ ಮೆಂತ್ಯ ಸೊಪ್ಪು ಹಾಕ್ತಾರೆ, ನಾನು ಹಾಕ್ತೀನಿ ಇದ್ರೆ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಹಸಿ ಮೆಂತ್ಯ ಸೊಪ್ಪು ಇಲ್ಲ, ಇಲ್ಲೆಲ್ಲೂ ಹತ್ರದಲ್ಲಿ ಸಿಗೋದು ಇಲ್ಲ. ಇನ್ ಕೇಸ್ ತರಲೇಬೇಕು ಅಂತಂದರೆ ತುಂಬ ದೂರ ಹೋಗಿ ದೂರ ಇರೋ ಶಾಪಲ್ಲಿ ತರಬೇಕು. ಸೊ ನಾನು ನನ್ನ ಕ್ರಿಯೇಟಿವಿಟಿ ತೋರಿಸಿ ಇವತ್ತು ಕಸೂರಿ ಮೇಥಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಐ ನೋ ಇಟ್ಸ್ ನಾಟ್ ಅ ಸಬ್ಸ್ಟಿಟ್ಯೂಟ್, ಬಟ್ ಟ್ರೈ ಮಾಡೋಣ ಅಂತ. ಮೊದಲು ನಾನು ಸ್ವಲ್ಪ ಮಸಾಲೆ ಹುರ್ಕೊಂಡು ರುಬ್ಬಿಟ್ಕೊತೀನಿ. ಸೊ ಪ್ಯಾನ್ ಸ್ಟಾರ್ಟ್ ಮಾಡೋಣ. ಸೊ ಎಣ್ಣೆ ಕಾದಿದೆ. ಈಗ ನಾನು ಫಸ್ಟು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಫಸ್ಟ್ ಯಾಕೆ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಅಂತ ಅಂದರೆ, ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡು ಅಡುಗೆಗೆ ಯೂಸ್ ಮಾಡಿದ್ರೆ ಸ್ವಲ್ಪ ಅಸಿಡಿಟಿ ಜಾಸ್ತಿ ಆಗಲ್ಲ ಅಂತ. ಸೊ ಫಸ್ಟು ಮೆಣಸಿನ್ಕಾಯಿ ಹುರ್ಕೊಂಡು ಆಮೇಲೆ ಅದೊಂದು ಅರ್ಧ ಭಾಗ ಫ್ರೈ ಆಗಿದೆ ಅಂತ ಅಂದಮೇಲೆ ನಾನು ಈರುಳ್ಳಿ ಹಾಕ್ಕೊತೀನಿ. ಸೊ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊತಾ ಇದ್ದೀನಿ. ಅದು ಸುಮ್ಮನೆ ಒಂದು 30 ಸೆಕೆಂಡ್ಸ್ ಫ್ರೈ ಆಗೋ ತನಕ ಬಿಟ್ಟು ಆಫ್ ಮಾಡಿ ನಾನು ರುಬ್ಬಿ ಇಟ್ಕೊತೀನಿ ಮಸಾಲೆನ. ಇದ್ರ ಜೊತೆಗೆ ನಾನು ನೆನೆಸಿಟ್ಟಿದ್ದ ಕಸೂರಿ ಮೇಥಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಕಸೂರಿ ಮೇಥಿ ಎಲ್ಲ ನೆನೆಸಿ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ, ನೋಡೋಣ. ಸೊ ಇದು ಫ್ರೈ ಆಗಿದೆ ಆಲ್ಮೋಸ್ಟ್. ನಾನು ಇದು ಆಫ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ಆರ್ಕೊಂಡ್ಮೇಲೆ ರುಬ್ಬಿ ಆಮೇಲೆ ಬಿರಿಯಾನಿ ಆ್ಯಕ್ಚುಲ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮಾಡಿಕೊಂಡು ಬಿರಿಯಾನಿ ಮಾಡೋ ಬರದಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದೆ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಗೊತ್ತಾಗ್ತಾ ಇದೆ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಚಿಕನ್ ತೊಳ್ಕೊಂಡಿರೋದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಉಪ್ಪು ಅರಿಶಿನ ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ. ಮೋಸ್ಟ್ಲಿ ಕೈಯಲ್ಲೇ ಕಲಿಸ್ಕೊತೀನಿ. ಯಾಕೆ ಅಂದರೆ ಕೈಯಲ್ಲಿ ಕಲಿಸಿದ್ರೆ ಅದು ಎಲ್ಲ ಪೀಸ್ಗೂ ಚೆನ್ನಾಗಿ ಕೂರುತ್ತೆ ಅಂತ. ನನಗೆ ಯಾಕೋ ಸ್ಪೂನಲ್ಲೆಲ್ಲ ಕಲಿಸಿದ್ರೆ ಸಮಾಧಾನ ಆಗಲ್ಲ. ಸೊ ನಾನೆಲ್ಲ ಹಾಕಿ ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಸೊ ಅದು ಇವಾಗ ಕೂಲ್ ಆಗಿದೆ, ಹುರಿದಿಟ್ಕೊಂಡಿರೋದು. ಅದು ಇವಾಗ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋದ್ರ ಒಳಗಡೆ ಒಂದು 15 ಮಿನಿಟ್ಸ್ ಆಗುತ್ತೆ. ಆಮೇಲೆ ಸ್ಟಾರ್ಟ್ ಮಾಡೋಣ. ಇದು ಇವಾಗ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಇವಾಗ ತಣ್ಣಗಾಗಿದೆ.
ಅದನ್ನು ನಾನಿವಾಗ ರುಬ್ಕೊಂಡ್ಬರ್ತೀನಿ. ಸೊ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ, ಆರಿತ್ತು. ಸೊ ಈಗ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಕೂಡ ಆಗಿದೆ. ಈಗ ಡ್ರೈ ಮಸಾಲ ಹಾಕೋತೀನಿ. ಇದರಲ್ಲಿ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಅನೀಸು ಮತ್ತು ಜಾಪತ್ರೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇದೊಂಚೂರು ಫ್ರೈ ಆದಮೇಲೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪುರಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಈರುಳ್ಳಿ ಒಂದು ಗೋಲ್ಡನ್ ಬ್ರೌನ್ ಆದಮೇಲೆ ಚಿಕನ್ ಹಾಕೋತೀನಿ. ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಅದು. ಇದಕ್ಕೆ ಆಮೇಲೆ ಕೂಡ ನೀರು ಹಾಕಿ ಕಲ್ಲಾಕ್ಸ್ಬಿಟ್ಟು ಹಾಕ್ಬೋದು. ಇದು ಚಿಕನ್ ಈಗ ಬೇಯೋಕ್ಕೆ ಒಂದು 10 to 15 ಮಿನಿಟ್ಸ್ ಟೈಮ್ ಕೊಡೋಣ. ಇದು ಸ್ವಲ್ಪ ಬೆಂದಾದ್ಮೇಲೆ ನೆಕ್ಸ್ಟ್ ಮಸಾಲೆ ಹಾಕಿ, ಗರಂ ಮಸಾಲೆ ಹಾಕಿ, ಅಕ್ಕಿ ಹಾಕಿ ಮಾಡ್ಬೋದು. ಸೊ ನಾನು ಕ್ಲೋಸ್ ಮಾಡಿರ್ತೀನಿ ಚಿಕನ್ ಬೆಂದ್ಕೊಳ್ಳೋಕ್ಕೆ. ಒಂದು 10 to 12 ಮಿನಿಟ್ಸ್ ಬೆಂದ್ಕೊಳ್ಳಿ. ಸೊ ಇವಾಗ ಚಿಕನ್ ಹಾಕಿದ್ದೀನಿ, ಒಂದು 10 ನಿಮಿಷ 15 ನಿಮಿಷ ಬೆಂದ್ಕೊಳ್ಳಿ. ಸೊ ಮೀನ್ ವೈಲ್ ಇಲ್ಲೆಲ್ಲ ಚಿಕನ್ ಹೇಗೆ ಸಿಗುತ್ತೆ ಅಂತ ಅಂದರೆ, ಸೂಪರ್ ಮಾರ್ಕೆಟಲ್ಲೆಲ್ಲ ಹೋಲ್ ಚಿಕನ್ ಸಿಗುತ್ತೆ, ಇಲ್ಲ ಕಟ್ ಮಾಡಿ ಇಟ್ಟಿರೋದು ಪ್ಯಾಕ್ಡ್ ಚಿಕನ್ ಸಿಗುತ್ತೆ. ಲೈಕ್ ಅಂದರೆ ಹೋಲ್ ಚಿಕನ್ ಬೇಕಂತ ಅಂದರೆ, ಚಿಕನ್ದು ಎಲ್ಲ ಪಾರ್ಟ್ಸ್ ಬೇಕು ಅಂತ ಅಂದರೆ ಹೋಲ್ ಚಿಕನ್ ತೊಗೊಬಂದು ನಾವು ಮನೇಲಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಬರೀ ಲೆಗ್ ಪೀಸಸ್ ಸೆಪ್ರೇಟು, ವಿಂಗ್ ಪೀಸಸ್ ಸೆಪ್ರೇಟು ಆ ಥರನೇ ಸಿಗುತ್ತೆ, ಲಿವರ್ ಸೆಪ್ರೇಟು ಆ ಥರ ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದು ಶಾಪ್ ಇದೆ, ಸೊ ಗ್ರೋಸರಿ ಶಾಪು ಚಿಕ್ಕದು. ಅಲ್ಲಿ ಹೋದರೆ ಅಲ್ಲಿ ಒಂದು ಕೋಳಿ ಅಂತ ಹೇಳಿದ್ರೆ, ಲೈಕ್ ನಾರ್ಮಲಿ ಸ್ಮಾಲ್ ಬೇಬಿ ಚಿಕನ್ ಅಂತ ನಾವು ತರೋದು. ಸೊ ಅದನ್ನ ಕೇಳಿದ್ರೆ ಅವರು ಒಂದು ಕೋಳಿ ತಗೊಂಡು ಅದನ್ನ ಪೂರ್ತಿ ಕಟ್ ಮಾಡಿ ಕೊಡ್ತಾರೆ. ಇಂಡಿಯಾ ತರ ಎಲ್ಲ ನನ್ಗೆ ಇದೇ ಕೋಳಿ ಬೇಕು ಅಂತ ಹೇಳಿ ಅವ್ರು ತಗೊಂಡೋಗಿ ಅದೇ ಕೋಳಿ ಕಟ್ ಮಾಡಿ ಪೀಸಸ್ ಆಗಿ ಕಟ್ ಮಾಡಿ ಕೊಡೋವಂಥದ್ದಿಲ್ಲ. ಇಲ್ಲಿ ಆಲ್ರೆಡಿ ಎಲ್ಲ ಆಗೋಗಿರುತ್ತೆ. ಜಸ್ಟ್ ನಾವು ಇಷ್ಟು kg ಬೇಕಂದ್ರೆ ಅಷ್ಟು ನಮಗೆ ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ಇಂಡಿಯಾದಲ್ಲಿ ನಾವು ನಮಗೆ ಎಷ್ಟು ಚಿಕ್ಕ ಪೀಸಸ್ ಬೇಕೋ ಅಷ್ಟು ಚಿಕ್ಕ ಪೀಸಸ್ ಕೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡು ಬರ್ಬೋದು. ಬಟ್ ಇಲ್ಲ ಹಂಗಾಗಲ್ಲ. ಎಷ್ಟು ಕೇಳಿದ್ರು ಅವ್ರು ಕೊಡೋದೇ ದೊಡ್ಡ ದೊಡ್ಡ ಪೀಸಸ್. ಮನೆಗೆ ತಂದ್ಮೇಲೆ ಮತ್ತೆ ನಾವು ಅದನ್ನ ಕಟ್ ಮಾಡ್ಕೊಳ್ಳೇಬೇಕು. ಸೊ ಇವತ್ತು ಹೋಲ್ ಚಿಕನ್ ಸಿಕ್ಕಿಲ್ಲ ಅಂತ ಇವತ್ತು ಬರೀ ಲೆಗ್ ಪೀಸು ಮತ್ತು ವಿಂಗ್ಸ್ ಪೀಸ್ ಅಷ್ಟೇ ತಂದಿದ್ದಾರೆ. ಸೊ ಚಿಕನ್ ಪೀಸ್ ತುಂಬ ದಪ್ಪ ದಪ್ಪ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಚಿಕನ್ ಬೆಂದಿದೆ ಆಲ್ಮೋಸ್ಟ್, ಅಂದರೆ ತುಂಬ ಪೂರ್ತಿ ಬೆಂದಿಲ್ಲ, ಒಂದು 40% ಬೆಂದಿದೆ. ಈಗ ನಾನು ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ನೀವೀಗ ನೋಡ್ತಾ ಇರ್ಬೋದು ಮಸಾಲೆ ಹಾಕಿದ್ದೀನಿ. ಸೊ ಬೆಂದ್ಕೊತಾ ಇದೆ. ಇದೊಂದು 5 ಮಿನಿಟ್ಸ್ ಮಸಾಲೆ ಎಲ್ಲ ಚಿಕನ್ ಜೊತೆ ಬೆಂದ್ಕೊಳ್ಳೋಕೆ ಬಿಟ್ಟು ಆಮೇಲೆ ಅಕ್ಕಿ ಹಾಕಿ ನೀರು ಹಾಕಿ ಮುಚ್ಚಿಡೋಣ. ಸೊ ಮ್ಯಾರಿನೇಷನ್ಗೆ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಇನ್ನು ಸ್ವಲ್ಪ ಉಪ್ಪು ಬೇಕು ಇದಕ್ಕೆ, ನಾನು ಟೇಸ್ಟ್ ಮಾಡಿದೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನೀವೀಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಬೆಂದಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ ನಾನು ಇದಕ್ಕೆ ಮನೇಲಿ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ನಿಂಬೆಹಣ್ಣು ಹಾಕ್ತೀನಿ. ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ.
ಇದೊಂದು 2 ಮಿನಿಟ್ಸ್ ಬಿಟ್ಟು ನೆಕ್ಸ್ಟು ನೀರು ಹಾಕಿ ಅಕ್ಕಿ ಹಾಕಿ ದಮ್ ಕಟ್ಟೋದು ಅಷ್ಟೆ. ಸೊ ನಾನೀಗ ಇದಕ್ಕೆ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅಕ್ಕಿ 1.5 ಲೋಟ ಇರೋದ್ರಿಂದ ಸೊ ಇವಾಗ ನೀರು ಹಾಕಿದ್ನಲ್ಲ, ಇದು ಕುದೀತಾ ಇದೆ. ನಾನು ಅದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹೈ ಫ್ಲೇಮಲ್ಲಿ ಒಂದು 3 to 5 ಮಿನಿಟ್ಸ್ ಬಿಟ್ಟು ಆಮೇಲೆ ಸಿಲ್ವರ್ ಫಾಯಿಲ್ ಹಾಕಿಬಿಟ್ಟು ಈ ಹೆಂಚಿಟ್ಕೊಂಡಿದ್ದೀನಲ್ಲ, ಈ ಹೆಂಚು ಮೇಲೆ ಈ ಬಿರಿಯಾನಿ ಪಾತ್ರೆ ಇಟ್ಬಿಟ್ಟು ದಮ್ ಕಟ್ಟೋದು. ಸೊ ಅಕ್ಕಿ ಹಾಕಿ 3 ಮಿನಿಟ್ಸ್ ಆಗಿದೆ. ಈಗ ನಾವು ಸಿಮ್ ಮಾಡಿಕೊಂಡು ದಮ್ ಕಟ್ಟೋಣ. ಸೊ ಇದು ದಮ್ ಕಟ್ಟಿದ್ದಾಯಿತು. ಇದಾದ್ಮೇಲೆ ಒಂದು 20 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಬೇಯಿಸಿ ಆಮೇಲೆ ಓಪನ್ ಮಾಡೋಣ. ಸೊ ನಮ್ಮ UK ದೊನ್ನೆ ಬಿರಿಯಾನಿ ಈಗ ರೆಡಿ ಆಗಿದೆ ಅಂತ ಅನ್ಸುತ್ತೆ. ಬನ್ನಿ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಸಖತ್ತಾಗಿದೆ. ಓ ಮೈ ಗಾಡ್. ಸೊ ಇದು ಕಲಸಿದ್ದಾಯ್ತು. ಈಗ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಸೊ ಬಿರಿಯಾನಿ ಆಗಿದೆ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ. ಆ್ಯಕ್ಚುಲಿ ಸಖತ್ತಾಗಿದೆ. ನಾನು ಮೋಸ್ಟ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿರೋದು ಬಿರಿಯಾನಿನ. ಸೂಪರ್ ಆಗಿದೆ. ಸೊ ಈ ವಿಡಿಯೋ ಮಾಡೋಕ್ಕೆ ಒಂದು ಏನಿಲ್ಲ ಅಂತಂದರೆ ಒಂದು 2 to 2.5 hours ಆಗಿದೆ. ಎಂಟೈರ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಟ್ ಎಫರ್ಟ್ಸ್ ಹೇಳ್ತಾ ಇದ್ದೀನಿ. ಸೊ ಇವಾಗ ಬಿರಿಯಾನಿ ಆಗಿದೆ, ನಾವಿವಾಗ ತಿಂತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.